ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ ರೀ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಂಡಿವಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆಲ್ಲ ನಿಮಗೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಈಗ ಚಳಿಗೆಲ್ಲ ನಮ್ಮ ಯಜಮಾನ್ರದ್ದು ಫುಲ್ ಡ್ಯೂಟಿ ಡಬಲ್ ಡ್ಯೂಟಿ ಅಲ್ಲ, ತ್ರಿಬಲ್ ಡ್ಯೂಟಿ ಆಗಿಬಿಟ್ಟೈತಿ. ಮೊದಲೆಲ್ಲ 6 ಗಂಟೆ ಹಿಂಗೆ ಹೋಗೋರು. ಈಗ ಚಳಿ ಇರ್ತೈತಲ್ರಿ, 5:30 ಅನ್ನತ್ಲೆ 5 ಗಂಟೆನಾಗ ಹೋಗಿರ್ತಾರೆ. ಒಂದೊಂದ್ಸರಿ 5:15, 5:20 ಅನ್ನತ್ಲೆ ಹೋಗ್ಬಿಡ್ತಾರೆ ಅಂಗಡಿಗೆ. ಅಂಥ ಚಳಿ ಒಳಗೆ ಜಳಕ ಮಾಡ್ಕೊಂಡು ಹೋಗಾರ ಗ್ರೇಟ್ ಇವರು ಮಾತ್ರ. ಅಪ್ಪ ನಾವು 7 ಗಂಟೆ ಆದರೆ ಎದ್ದೇಳಕ್ಕೆ ಇದು ಮಾಡ್ತೀವಿ, ಹಂಗಲ್ಲ 6:15ಗೆ ನಾವು ಹೇಳ್ತೀವಿ ನೋಡಿರಿ. ಆಲ್ರೆಡಿ ಬಂದು 6 ಗಂಟೆ ಆಗೈತೆ ಏನ್ರಿ, ಇನ್ನು 6 ಒಳಗೆ ಆಗೈತೆ. ಅಲ್ಲ ಚಹಾ ರೆಡಿಯಾಗಿರ್ತೈತಿ ಅವ್ರದ್ದು. ನಾನು ಹೇಳಿದ್ದೆ ಮಾರ್ನಿಂಗ್ ಕ್ಲಿಪ್ ಹಿಡ್ಕೊಂಬರ್ರಿ, ನನಗಂತೂ ಹೇಳೋಕ್ಕಾಗಿರಲ್ಲ, ಚಳಿಗೆ ಹೆದರ್ತೀನಿ, ನೀವು ಹೋಗಿರ್ತಲ್ಲ ಕ್ಲಿಪ್ ಹಿಡ್ಕೊರಿ ಅಂತ ಹೇಳಿದ್ದೆ. ಇವತ್ತು ಹ್ಞೂ ಆಯ್ತು ಅಂದ್ಕೊಂಡು ಬೆಳಿಗ್ಗೆ ಅಷ್ಟು ಬ್ಯುಸಿ ರೂಟೀನ್ ಒಳಗೆ ವಿಡಿಯೋಸ್ ಕೂಡ ಮಾಡ್ಕೊಂಡಾರ. ಖುಷಿ ಆಯಿತು. ಡೈಲಿ ಮನೆ ರೂಟೀನ ನೋಡ್ತಿರ್ತೀರಿ. ಸ್ವಲ್ಪ ಅಂಗಡಿದು ಇರಲಿ ಫ್ರೆಶ್. ಬೆಳಗಿಂದ ಏನು ರೀ, ಎದ್ದುಗುಟ್ಲೆ ಬೆಳಗಿನ ವಾತಾವರಣ, ತಂಪಾದ ವಾತಾವರಣ ನೋಡಿಕೊಂಡು ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಕುಡಿಯೋದು ಸಿಕ್ಕಾಪಟ್ಟೆ ಇಷ್ಟ ಎಲ್ರಿಗೂ. ಅದೇ ಕ್ಲಿಪ್ಪಿಂಗೆ ನಮ್ಮದು ಡೈಲಿ ರೂಟೀನ್ ಅದೇ ಇರ್ತೈತಿ. ಅಂಗಡಿ ಒಳಗೆ ಮನೆಯೊಳಗೆ ಇರುತ್ತೆ ಎಲ್ರಿಗೂ, ನಮ್ದು ಅಂಗಡಿಯಾಗ ಇರ್ತೈತೆ ಅಷ್ಟೇ ರೀ. ನಮ್ಮ ಮನೆಗೆ ಚಹಾ ಮಾಡೋದಿಲ್ಲ ಬೆಳಿಗ್ಗೆ. ಇವರು ನಮ್ಮ ಅಂಗಡಿದು ಶೇರ್ ಮಾಡ್ಕೊಂಡೀನಿ. ನೋಡ್ತಿರ್ಬೋದು ಆಲ್ರೆಡಿ ಕಸ್ಟಮರ್ಸ್ ಎಲ್ಲ ರೆಡಿ ಇದ್ದರು. ನಮ್ಮದು ಚಾಲೂ ಆಗಿರ್ತೈತೆ ರೀ. ಅಂಗಡಿ ಇನ್ನೂ ಮಾಡ್ತಿರ್ತಾರಲ್ಲ, ಅಂಗಡಿ ಮಾಡ್ತಿರ್ತಾರೆ, ಅವಾಗ ಗಿರಾಕಿ ಇರ್ತೈತೆ ನಮ್ಗೆ. ಭಾಳ ಚಂದ ಇಷ್ಟ ಅಲ್ರಿ, ಅದ್ರಾಗ ನಾನು ಅದ್ರ ಸದಸ್ಯೆ ಅಂತ ಹೇಳ್ಬೋದು. ಮಧ್ಯಾಹ್ನ 1:30-2 ಗಂಟೆ ಆಗೈತಿ. ನಾನು ಅಂಗಡಿಗೆ ಬಂದ್ ಮಾಡತ್ತೀನಿ. ಯಾಕೆ ಬಂದ್ ಮಾಡತ್ತೀನಿ ಅಂತಂದ್ರೆ, ಇವತ್ತು ಮುಚ್ಕೊಂಡು ವೀರಭದ್ರೇಶ್ವರ ಜಾತ್ರೆ ಐತಿ ರೀ. ನಮ್ಮ ಅಂಗಡಿ ಬಂದು ಎಷ್ಟೊತ್ತು ನನಗೆ ವಿಡಿಯೋ ಮಾಡೋಕೆ ಟೈಮ್ ಸಿಗಲಿಲ್ಲ. ಯಾಕಂತಂದ್ರೆ ಬ್ಯುಸಿ ಇದ್ದೀನಿ ನಾನು ಕೂಡ. ಸ್ವಲ್ಪ ಹೊರಗಿನ ಜನ ಇದ್ರೆ ಗಿರಾಕಿ ಜಾಸ್ತಿ ಇದ್ದವು. ಆಮೇಲೆ ನೋಡ್ರಿ ಇವೆಲ್ಲ ಗಾಡಿ ಆ ಕಡೆ ಜಾತ್ರೆಗೆ ಹೊಂಟಾವು. ಈ ಥರದ್ದು ಹಳ್ಳಿಯಿಂದ ಟ್ಯಾಕ್ಟರ್ ಮಾಡಿಕೊಂಡು, ಆಮೇಲೆ ಚಕ್ಕಡಿ, ಎತ್ತಿನ ಗಾಡಿ, ಚಕ್ಕಡಿ ಎಲ್ಲ ಇಷ್ಟೊತ್ತು ಹೋದು ನಮ್ಮ ರೋಡ್ ಮೇಲೆ. ನಮ್ಮ ಅಂಗಡಿ ಮುಂದೆ ಇದೇ ರೋಡಲ್ಲೇ ಜಾತ್ರೆಗೆ ನೋಡ್ತೀನಿ, ಟ್ರೈ ಮಾಡ್ತೀನಿ ಮತ್ತೆ ವೀಡಿಯೋ ತೋರ್ಸೋಕೆ ನಿಮಗೆ. ಹಾಗಾಗಿ ಜಾತ್ರೆ ಸಲುವಾಗಿ ಮನೆಯಾಗೂ ಜಾತ್ರೆಗೆ ಹೋಗಿ ಸಂಜೆಗೆ ಅಂತ ಹೇಳೋರು. ಈಗ ಅಂಗಡಿ ಬಂದ್ ಮಾಡತ್ತೀನಿ. ದುಡ್ಡಿಗೆ ಆತ್ರಿ. ಮಧ್ಯಾಹ್ನ ಒಂದು ಹಾಫ್ ಡೇ ಮಾಡಿದ್ನಿ. ಸಂದಕ್ಕೆ ತೇರಿಗೆ ಹೋದ್ರೆ ಅಥವಾ ನಾವು ಬಂದಾಗಿಂದ ಎಷ್ಟು ವರ್ಷ ಹೋಗಿಲ್ರಿ. ಅವಾಗ ಒಂದು 2 ವರ್ಷ ನಮ್ಮ ಮಳೆ ಇದ್ರಿ, ಮತ್ತು ಅಂಗಡಿ ಬಂದ್ ಮಾಡಿದೇನೆ ಅಂತ ನಾನು ಅಂಗಡಿ ಮುಂದೆ ಇರ್ತಿದ್ದೆ. ನಮ್ಮ ಮಳೆ ಹೋಗಿ ಹಣ್ಣು ಕಾಯಿ ಮಾಡ್ಸ್ಕೊಂಬರ್ತಿದ್ದೆ. ನಾವು ಇವತ್ತು ಈ ಸಲ ಹೋಗಿಬಿಡೋಣ ಅಂತೇಳಿ ನಿರ್ಧಾರ ಮಾಡಿ ಹೊಂಟಿವಿ. ಮನೆಗೆ ಹೋಗಿ ರೆಡಿಯಾಗಿ ಹೋಗ್ಬೇಕು ರೀ ಸಂಜೆಗೆ. ಈಗ ಆಲ್ರೆಡಿ 2 ಗಂಟೆ ಆಗೈತಿ. ಅಂಗಡಿ ತೊಳೆದು ಕ್ಲೀನ್ ಮಾಡಿ ಈ ಕಡೆ ಮನೆ ನೆನೆಸಾಕಿಟ್ಟಿವ್ರಿ. ಹೋಗ್ಬೇಕು ನೋಡ್ರಿ, ಕೆಲಸ ಮುಗಿಸ್ಕೊಂಡು. ಅದಕ್ಕೆ ಆಟೋ ಹೋದಲ್ರಿ, ಎಲ್ಲ ಬುತ್ತಿ ಮಾಡ್ಕೊಂಡು ಹೊಂಟಾರು. ಹಾಂ, ಇಲ್ಲಿ ಬಂದು ನೋಡ್ರಿ ಅಣ್ಣನ ಈ ಥರ ಟ್ಯಾಕ್ಟ್ರಿ ಎಲ್ಲ ಜಾತ್ರೆಗೆ ಹೊಂಟ ನೋಡ್ರಿ. ಗಾಡಿ ಹಳ್ಳಿ ಗಾಡಿ ರೆಡಿಯಾಗಿ ಹೊಂಟಾರು. ಇದೇ ಥರ ಗಾಡಿ ಹೋದ್ರೆ ಮುಂದೆಲ್ಲಿದ್ದೆ. ಹಾಂ, ಇದು ಆಟೋ ಕೂಡ ನೋಡ್ರಿ, ಇದು ಜಾತ್ರೆ. ನಮ್ಮ ಮನೆ ನೋಡ್ರಿ ಕಪ್ಪು ತುಸಬನ ದಿನ ಇರ್ತಾವ್ರಿ ಅವು ಈ ಜಾಗಕ್ಕೆ. ಎಲ್ಲಿಂದ ಬರ್ತಾವ? ಒಂದೇ ಸರಿ ಬರ್ತಾವ, ದೇವ್ರಿದ್ದಂಗ ಅವು. ಒಂದು ಎಲ್ಲಿ ಹೋಲ್ ಇರಲ್ಲ, ಏನಿಲ್ಲ ಅಂತೆಲ್ಲ ಬಂದಿರ್ತಾವ. ಇಲ್ಲಿ ಬಿಟ್ರಿ, ಇಲ್ಲಿ ಇದ್ರ ತಲೆ ಈಗ ಇಲ್ಲ, ಇದೇ ಕೂತಿದ್ವಿ ನಾವು ನಕ್ಕೋತ. ಏನ್ ಹೇಳ್ರಿ, ಚಲೋನಾ ಏನ್ ಚಿಕ್ಕ ಅದು ಈ ತರ ಇರಿ ಬಂದ್ರ ಅವಕ್ಕೆ ಇವಕ್ಕ ಒಂದೊಂದ್ ಕಡೆನೂ ಒಂದೊಂದ್ ತರ ಹೆಸರು ಹೇಳ್ತಾರ. ನಾವು ಇವಕ್ಕ ಕರಿ ಇರಿವಿ ಅಂತೀವಿ, ಇವಕ್ಕ ಹಿಟ್ಟು ಹಾಕ್ತಿದ್ದೀರಿ ನಾವು. ತಿಂದು ಹೊಕ್ಕಿದ್ವು ದುಳು ಅಂತವು ಕಡೆಯಲ್ಲ. ಕಚ್ಕುಳಿ ಭಾಳಷ್ಟು ಇಡ್ತಾವ ಯಪ್ಪ. ಈ ಡೋರ್ಗೆ ಇದಕ್ಕೆ ಬಾಗಿಲಿಗೆ ನೋಡು, ಒಳಗೆ ಹೆಂಗೆ ಅಂಟ್ಕೊಂಡು. ನಿಮ್ಗಿನ್ನ ಅಷ್ಟು ಕಾಣಲ್ರಿ. ಇದು ಬ್ಲ್ಯಾಕ್ ಕಾಣತ್ತಲ್ಲ ಪಟ್ಟಿ, ವೈಟ್ರ್ ಬಾಜು ಅದ್ರ ತುಂಬ ಅದಾವ ಅಲ್ಲಿ. ಇದು ಕಾಣತ್ತೆ ನೋಡ್ರಿ ಅಲ್ಲಿ ವೈಟ್ ಚಲೋ ಕರೆಯರಿ ಬರೋದು ಚಲೋ. ಹೌದಾ? ಎಲ್ಲ ನಮ್ಮ ಮನೆಗೆ ಗೊತ್ತ್ರಿ. ನಮ್ಮ ಯಜಮಾನ, ನಮ್ಮ ಮನೆ ಯಜಮಾನ ಮನೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ
ಪ್ರಣತಕ್ಲೇಶನಾಶಾಯ ಈಗ ನೋಡ್ರಿ ಟೈಮ್ 5:15 ಆಗೈತಿ. ನಾವು ಈಗ ಹೇಳಿದ್ನಲ್ರಿ ಜಾತ್ರೆಗೆ ಹೋಗ್ಬೇಕಂತ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಮೇಡಮ್ ರೆಡಿ ಹಾಕತ್ತವ್ರು. ನಮ್ಮ ತನು ಮನೆ ಇಬ್ಬರು ಇದು ಜಸ್ಟ್ ಜಾಗ ಮಾಡಿ ಕೂತಾನು. ಒಬ್ರು ಪೂಜೆ ಮಾಡತ್ತಾರ, ಒಬ್ಬರು ಇಲ್ಲಿ ಏನೋ ವಿಚಾರ ಮಾಡತ್ತಾರ ಹೆಂಗೆ ಹೋಗೋದು ಈಗ ಅಂಥೇಳಿ. ಆತನು ಏನು ವಿಚಾರ ಮಾಡಾಕತ್ತಿಪ್ಪ? ಪೂಜೆ ಮಾಡತ್ತಂಗೆ ಹೊರಗೆ ನೋಡ್ರಿ, ಪೂಜೆ ಮಾಡ ದೀಪ ಹಚ್ಚನ ಇಲ್ಲಿ ಮಂದಿ ಎಲ್ಲ ಹೊಂಟಾರ. ಪ್ರತಿ ವರ್ಷ ಗದ್ದಲ ಐತಿ ಅಂತ ಜಾತ್ರೆಗೆ ಹೋಗಲ್ರಿ. ಇಲ್ಲ ಬೆಳಗ್ಗೆ ಹೋಗಿ ಬಂದಿರ್ತೀವಿ, ಇಲ್ಲ ಮಾರನೇ ದಿವಸ ಹೋಗ್ತೀವಿ ನಾವು ಜಾತ್ರೆಗೆ. ಈ ವರ್ಷ ಜಾತ್ರೆ ದಿವಸನ ಹೊಂಟೀವಿ. ಅದು ತೇರು ನೋಡ್ಬೇಕಂತ ಹೊಂಟೀವಿ. ಹೌದಿಲ್ಲ? ತೇರು ಒಟ್ಟು ನೋಡಿಲ್ಲ ನೀನು? ತೇರು ಹೇಳಿದ್ದು ಇರ್ಬೋದ್ರದ್ದು ಇವತ್ತು ನೋಡ್ಬರೋಣ ಅಂತೀವಿ. ನಮ್ಮ ಮನವಿತೂ ಮಂತ್ರ ಜೋರದವ್ರಿ. ಕಡೆ ನಮ್ಮ ಮೇಡಮ್ ಅವರು ರೆಡಿ ಆಗತ್ತಾರು ನೋಡ್ರಿ. ಮನ್ಯಾಗ ಬಂಗಾರ ತಾಳಿ ಇದ್ದರೂ ಕೂಡ, ಬಂಗಾರ ಸರ ನಕ್ಲಿಸ್ ಎಲ್ಲ ಇದ್ದರೂ ಕೂಡ ಇವ್ರ ಅಜ್ಜಿ ಕೊಟ್ಟಿದ್ದು ಬರ್ನ್ ಹಾಕೊಂಡ್ರಿ. ಕೈ ಸಿಕ್ತಾನ ಜಲ್ದಿ. ಅದು ಹುಡ್ಕೋದು ಕಷ್ಟ ಇಲ್ಲ ಎಲ್ಲಾನು ಮ್ಯಾಚಿಂಗ್ ಮಾಡಕ್ಕೆ. ಇನ್ನು ಹಂಗೆ ಬರಾಕತ್ತಿದ್ಲ. ಹಂಗೆ ಹಾಕೊಂಡೆ ಅವ್ ನಾವು ಹುಡುಗ ಇಟ್ಟಿರ್ತೀನಲ್ರಿ, ಸಟ್ಟ ಜೊತೆ ಇಟ್ಟಿರ್ತೀನಿ. ಒಂದ್ರ ಮೇಲೆ ಇಟ್ಟಿರ್ತೀನಿ. ಅದ್ರ ಮುಂದೆ ಮತ್ತೆ ಏನೇನಾರ ಇಟ್ಟಿರ್ತೀನಿ. ಅದೊಂದು ಹುಡುಕಿದ್ರ ತಕೊಟ್ಲಿ ಇಷ್ಟು ಕೆತ್ತಬೇಕು. ನಾ ಈಗ ಅಲ್ಲಿ ಕೇಳ್ಬೇಕು. ಹಾಗಾಗಿ ಇದು ಪಟ್ಟದ ಸಿಗ್ತೈತ್ರಿ ಅಂತ ಜಾಗ ಇಟ್ಟಿರ್ತೀನಿ. ಅದರಿಂದ ಹಂಗಾಗಿ ಇದೊಂದು ಸಿಗುತ್ತೆ. ಪಟಕನ ಹಾಕೊಂಡೆ. ಅದು ಏನೋ ಹೇಳ್ರಿ, ಅಷ್ಟು ಏನೋ ಹಾಕೊಳ್ಳಿ ಇದ್ರ ಮುಂದೆ ಲಕ್ಷಣ ಆಗಲ್ಲ. ಇದು ಎಷ್ಟೆಲ್ಲ ಗೀಟ್ ತೆಗೆದು ಬಂದ ನೋಡಿ ಇವರು. ಹಿಂಗೆ ಚೆನ್ನಾಗೈತೆ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ನಮ್ಮ ದೇವರುಗಳು ಕಮೆಂಟ್ ಮಾಡ್ತಾರೆ ಹೆಂಗಾಗೈತೆ ಅಂಥೇಳಿ. ಇಲ್ಲೇನೋ ಆಗೈತೆ ನೋಡ್ರಿ, ನಂಗೆ ವೈಟ್ ಆಗ್ತೈತಿ. ಮೇಕಪ್ ಮಾಡ್ಕೊಂಡಿಲ್ಲ ಅದು. ಯಾವ ಮೇಕಪ್ ರೀ? ಇಲ್ಲೇನು ಹಚ್ಕೊಂಡಿಲ್ಲ. ನನಗೇನು ಕಾಣಿಸೋದಿಲ್ಪ. ಫೈನಲಿ ರೆಡಿ ಆದ್ರು ನಮ್ಮ ಮೇಡಮ್ ಅವರು. 40 ನಿಮಿಷ ಆಯ್ತು ಹಚ್ಚಕ್ಕಮ್ಮ. ತುಂಬ ಸಣ್ಣದು ಹಚ್ಚಿರಿ, ಕಾಣವಲ್ದು. ಹಚ್ಕೋ ನನಗೆ ಮನೆ ಹಚ್ಚಿದೆ. ಹೀಗಾಗಿ ನೋಡ್ಕೊಂಡು ಫೈನ್ ಏನಾಗಿಲ್ಲ. ಹೀಗಾಗಿ ನೋಡಿ ಹೊರಗೆ ಬಾರ ಕಾಣುತ್ತೆ. ಈಗ ನೋಡ್ರಿ ನಾವು ಜಾತ್ರೆಗೆ ಎಂಟ್ರಿ ಆಗಾಕತ್ತೀವಿ. ಜಾತ್ರೆ ನೋಡೋಕೆಲ್ಲ ಜನಗಳು ಹೊಂಟಾರ. ಯಜಮಾನ್ರೆ ಹೆಂಗೆ ಅನ್ಸಾಕತ್ತೈತಿ ನಮ್ಮೂರು ಜಾತ್ರೆ ಬಂದು? ಫೀಲ್ ಬಂತು ಈಗ. ಬಂತಾ? ಹಾಂ, ನಮ್ಮ ಯಜಮಾನ್ರನ್ನ ಕರ್ಕೊಂಬಂದಿವ್ರಿ. ಅವರೆಲ್ಲ ಒಟ್ಟೆ ಕರ್ಕೊಂಬರಲ್ರಿ, ಜಾತ್ರೆ ಮುಗಿದ ಮೇಲೆ ಹೋಗೋದು. ಒಂದಿನ ಮುಂಚೆ ಬಂದವು. ಯಾಕಂದ್ರೆ ಗದ್ದಲ ಯಾವಾಗಲೂ ಹಂಗೆ ಬಂದಾರೆ ಅವ್ರು. ಯಾವ ಜಾತ್ರೆಗೆ ಕರ್ಕೊಂಡು ಹೋಗಲ್ಲ ಅವತ್ತಿನ ದಿನ. ಜಾತ್ರೆ ನಮ್ಗೆ ಸ್ವಲ್ಪ ವ್ಯಾಪಾರ ಇರ್ತಲ್ರಿ, ಅದಕ್ಕೆ ಈ ವರ್ಷ ಏನು ಒಂದು ವರ್ಷ. ಇವತ್ತಿನೂ ಇಲ್ಲ, ನಂದು ಜಾತ್ರೆ ಗದ್ದಲ ಇರುತ್ತೆ ಬರಲ್ಲ ಅಂತಿದ್ರು. ಮತ್ತು ಹನುಮನ್ನು ಭಾಳ ಹಠ ಮಾಡಿದ್ರು ಹೋಗೋಣ ಜಾತ್ರೆಗೆ ಅಂತೇಳಿ. ಏನು ರೀ ವರ್ಷಾಗ 2 ಸಲ ಇರ್ತೈತಿ, ಏನು ಬರೋಕೆ ಏನಾಗುತ್ತೆ? ಹೌದು ರೀ. ನಾವು ಜಾತ್ರೆ ನೋಡೋಕೆ ನನ್ನ ಮನೆಯಾಗ ಸರಿ. ನಮ್ಮ ಮೇಡಮ್ ಅವ್ರು 1 ತಾಸು ಮೇಕಪ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ. ಇಲ್ಲಿ ಮೇಕಪ್ ಅನ್ಬೇಡ್ರಿ, ಅದಕ್ಕೆ ಸೀರೆ ಏನ್ರಿ? ಸೀರೆ ಏನ್ರಿ? ಸೀರೆ ರೆಡಿ ಆಗ 5 ನಿಮಿಷ. ವಾವ್ ನೋಡ್ರಿ, ನಮ್ಮೂರು ಜಾತ್ರೆ ಬಗ ಹಚ್ಕೊಂಡು ವೀರಭದ್ರೇಶ್ವರ ಜಾತ್ರೆ ಜೋರೈತಿ. ಯಾಕ್ರಿ ಲೈಟಿಂಗ್ ಸರ ಎಲ್ಲ ಹಳ್ಳಿ ಗಾಡಿ ಬಂದಿರ್ತೀವಲ್ಲ ಮಧ್ಯಾಹ್ನ ಸುತ್ತ ಹಳ್ಳಿ ಜನ ಭಕ್ತರು ಭಾಳ ಅದಾರ. ಇತ್ತಾಗ ನಾವು ಹೆಂಗೆ ಸೌದತ್ತಿ ಎಲ್ಲ ನಮ್ಗೆ ಹೋಗ್ತೀವಿ ಅಡ್ವಾನ್ಸ್, ಹಂಗೆ ಇಲ್ಲಿ ಬರ್ತಾರೆ ಈ ದೇವ್ರಿಗೂ. ನೀನು ಚಂದ ಕಾಣತೈತೆ ನೋಡ್ರಿ ನಮ್ಮೂರು ಜಾತ್ರೆ. ಹೈಟ್ಗೆ ಚಂದ ಕಾಣೋದು. ನಾನು ಹೈಟ್ ಹಿಡ್ದೀನಿ ಕ್ಯಾಮ್ರಾ. ಎಲ್ಲಿ ಹಚ್ಚೋದು ಗಾಡಿ ಮುಂದನ? ಇಲ್ಲೇ ಇಲ್ಲ ಹೋಗಲ್ಲ ಗಾಡಿ ಇಳಿದು ಬಿಡ್ರಿ. ಹಾಂ ಸರಿ ಸರ್, ಸೈಡ್ ಪ್ಲೀಸ್. ನಮ್ಮ ಯಜಮಾನ್ರು ಗಾಡಿ ಪಾರ್ಕಿಂಗಿಗೆ ಜಾಗ ಇಲ್ಲರಿ, ಅದಕ್ಕೆ ಇಷ್ಟು ಬರಕ್ಕೆ ಹೋಗ್ಯಾರ. ಹಚ್ಚಿ ಬರಕ್ಕೆ ಹೋಗ್ಯಾರ. ಹಾಂ ಕೂತ್ ಹೋಗ್ಬೇಕ್ರಿ, ಇಲ್ಲ ಅದಕ್ಕೆ ನಿಂತೀನಿ. ಎಲ್ಲ ಪಾಪ ಜಾತ್ರೆ ಬಂದ್ರಿ ನಡಿ.
ನಡಿ 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 ತೊಗೋತೀನಿ ಎರಡು ಕೊಡ್ರಿ. ಹಾಂ ಉತ್ತತ್ತಿ 10 ರೂಪಾಯಿ ಇನ್ನೊಂದು ತೊಗೊಂಬಿಡ್ರಿ. ಕರೆಕ್ಟ್ ಟೈಮ್ ರೀ ನಾವು ಬಂದು ನಿಂತು ಉತ್ತತ್ತಿ ತೊಗೊಂಡ್ವಿ. ತೇರು ಅಲ್ಲೇ ಎಳೆದು ಮತ್ತೆ ವಾಪಸ್ ಹೊಂಟಿತ್ತು. ಅದೊಂದು ನೋಡೋಕ್ಕಾದ್ರೂ ಆ ಭಾಗ್ಯ ಅದ್ರ ಸಿಕ್ತು. ಯಾಕಂದ್ರೆ ಇಷ್ಟು ವರ್ಷ ನಾವು ಬಾಗಲಕೋಟೆ ಸೆಟ್ಲಾಗಿ ಫಸ್ಟ್ ಟೈಮ್ ಈ ಜಾತ್ರೆಗೆ ಹೋಗಿದ್ದು ನಾವು ಹೇಳಿದ್ವಲ್ಲ ನಿಮ್ಗೆ ಹೋಗುವಾಗ. ನೆಕ್ಸ್ಟ್ ಡೇ ಹೋಗಿರ್ತೀವಿ, ಇಲ್ಲ ಮುಂಚಿತವಾಗಿ ಒಂದು ದಿವಸ ನೋಡ್ರಿ ಬಂದಿರ್ತೀವಿ. ಆ ಹಬ್ಬದ ದಿವಸ ಜಾತ್ರೆ ದಿವಸ ಹೋಗಿದ್ದಿಲ್ಲ, ಇದೇ ಫಸ್ಟ್ ಟೈಮು. ಖುಷಿ ಆಯ್ತು. ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಜನ ಸೇರ್ತಾರೆ ಈ ಜಾತ್ರೆಗೆ ಅಂತ ಒಂದು ಅಂದಾಜತೆ ಇಲ್ಲರಿ ನಮ್ಗೆ. ನಾವೆಲ್ಲ ಹಿಂಗೆ ಮಾಮೂಲಿ ಹಳ್ಳಿ ಜಾತ್ರೆ ಎಲ್ಲ ನೋಡಿ ಅದೊಂದು ಐತಿ ಜಾತ್ರೆ ಅಂದರೆ ಇಷ್ಟು ಅಂತೇಳಿ. ಆದರೆ ಅದನ್ನು ಮೀರಿ ಹೊರತು ಈ ರೀತಿಯಾಗಿರುತ್ತೆ ಅಂತೇಳಿ ಗೊತ್ತಿರಲಿಲ್ಲ. ನಮ್ಮ ಊರಿನ ಜಾತ್ರೆನ ನಾನು ಇಷ್ಟು ವರ್ಷ ಆದಮೇಲೆ ಮಾಡೀನಿ ಅಂದ್ರೆ ಹೆಂಗಿರ್ಬೇಕು ರೀ ನಾವು. ಅದೇನೋ ಗೊತ್ತಿಲ್ಲ ರೀ ಯಜಮಾನ್ರಿಗೆ, ಸಣ್ಣ ಮಕ್ಕಳು ಅಂತೇಳಿ ಪ್ರತಿಯೊಂದಕ್ಕೂ ಮಿಸ್ ಮಾಡಿಸಿದ್ದೆ ಜಾಸ್ತಿ ಅವ್ರು ನಮಗೆ. ಇಂಥ ಜಾತ್ರೆ ಅದಕ್ಕೆಲ್ಲ ಬೇಡ, ಸುಮ್ಮನೆ ಗದ್ದಲ ಇರುತ್ತೆ, ಕಾಲು ತುಳಿತ, ಮಕ್ಕಳು ಸಣ್ಣ ಮಕ್ಕಳು, ಈ ರೀತಿಯಾಗಿ ನಾವು ಅದನ್ನ ಕ್ಯಾನ್ಸಲ್ ಮಾಡೋದು ಭಾಳ. ಹಂಗಂದು ಊರಿಗೆ ಅಡ್ಡಾಡ್ತೀವಿ ರೀ, ಟ್ರಿಪ್ ಮಾಡ್ತೀವಿ. ಅದರಿಂದ ಜನಸಂದಣಿ ಸೇರೋಂಥ ಜಾತ್ರೆಗೆ ನಿಬ್ನ ಇಂಥವಕ್ಕೆಲ್ಲ ಹೋಗೋದು ಕಡಿಮೆ. ಅದು ಖುಷಿ ಆಯ್ತು ನಿಜ ಇರೋದು. ಇಂಥದ್ರಾಗ ಭಾಳ ಖುಷಿ ಇರೋದು. ಏನು ಅಷ್ಟು ದೂರ ಹೋಗಿ ಟ್ರಾವೆಲ್ದು ಇದಿಲ್ಲ ಏನಿಲ್ಲ. ನಮ್ಮ ಊರಿಂದ ಒಂದು ಇಂಥ ಒಳ್ಳೆ ಜಾತ್ರೆ ಮಿಸ್ ಮಾಡ್ಕೊಂಡಿದ್ದೆ, ಬೇಜಾರಾಯ್ತು. ಈ ಥರ ಆಗುತ್ತಂತ ಏನೂ ಮಾಡಿದ್ದಿಲ್ಲ ನಾನು. ನಮ್ಮೂರ ಜಾತ್ರೆ ಮುಡ್ಸ್ಕೊಂಡು ವೀರಭದ್ರೇಶ್ವರ ಜಾತ್ರೆ ಸಿಕ್ಕಾಪಟ್ಟೆ ಚೆಂದ ಐತ್ರಿ. ಭಾಳ ಖುಷಿ ಆಯ್ತು. ಅದು ಬರಬೇಕಾಗ್ಬೇಡ ಈ ಸರಿನೂ ಸಡನ್ನಾಗಿ ನಿರ್ಧಾರ ಮಾಡಿದ್ವು. ಅದು ನಮ್ಮ ಮನ್ವಿಗೆ ಸಿಕ್ಕಾಪಟ್ಟೆ ಹಾಳಾಗತ್ತಿದ್ದ. ಸ್ಕೂಲ್ ಕೂಡ ರಜೆ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಲೈಟಾಗಿ ಜ್ವರ ಇರ್ತಿತ್ತು ಅವನಿಗೆ. ಹಾಗಾಗಿ ನಿನ್ನೆ ಸೂಟಿ ಮಾಡಿಸಿದ್ದೆ ಸೋಮವಾರ. ಹಂಗಾಗಿ ಮಂಗಳವಾರನ ಜಾತ್ರೆ ಐತಿ ಬಿಡು ಅಂಥೇಳಿ ಪಮ್ಮಿ ಹೋಗೋಣ ಅಂತ ಹಠ ಮಾಡಿದ್ದಕ್ಕೆ ಇವತ್ತು ನಾವು ಪ್ಲ್ಯಾನ್ ಮಾಡಿದ್ವಿ ರೀ ಮಧ್ಯಾಹ್ನ ಮೇಲೆ. ಇವತ್ತು ನಮ್ಮದು ಸಿಲಿಂಡ್ರ್ ಕೂಡ ಖಾಲಿ ಆಗಿತ್ತು. ಹಾಗಾಗಿ ಏನೂ ಅಡುಗೆ ಮಾಡಿದ್ದಿಲ್ಲ ಮಧ್ಯಾಹ್ನ. ಯಜಮಾನ್ರು ಬಂದು ಸಿಲಿಂಡ್ರ್ ತಂದ ಮೇಲೆ ಆವಾಗ ಸ್ವಲ್ಪ ಪಾಲಕ್ ರೈಸ್ ಮಾಡ್ಕೊಂಡು ಊಟ ಮಾಡಿ ಸಂಜೆ ಕೆಲಸ ಮುಗಿಸ್ಕೊಂಡು ಪಟ್ ಸಡನ್ನಾಗಿ ರೆಡಿಯಾಗಿ ಬಂದಿದ್ದು ನಾವು ಈ ಜಾತ್ರೆಗೆ. ನೋಡ್ತಿರ್ಬೋದು ಏನು ಮಸ್ತ್ ಐತಿ ಜಾತ್ರೆ ಅಂತೇಳಿ. ಭಾಳ ಜನ ಭಕ್ತರು ಅದಾರೆ ರೀ. ನಿಮಗೆಲ್ಲ ನಮ್ಮ ಊರಿನ ಜಾತ್ರೆ ವಿಡಿಯೋ ಇಷ್ಟ ಆಗಿರ್ತೈತೆ ಅಂತ ಅನ್ಕೊತೀನಿ. ಮೇಯ್ನಾಗಿ ತನು ಭಾಳ ಖುಷಿಪಟ್ಟರು. ಅದೇನೋ ಹೇಳ್ತಾರಲ್ರಿ, ವರ್ಣಿಸೋಕ್ಕಾಗಲ್ಲ ಜಾತ್ರೆಗಳನ್ನು, ಅಷ್ಟು ಚೆಂದ ಜಾತ್ರೆ ಅಂದ್ರೆ. ನನಗೆ ಪರ್ಸ್ನಲಿ ಭಾಳ ಇಷ್ಟ ಜಾತ್ರೆ ಮಾಡೋದು. ಅದೇನು ಮಾಡೋದು ಇವ್ರ ಸಲುವಾಗಿ ಅಷ್ಟೇ ನಾವು ಹೋಗಿದ್ದಿಲ್ಲ. ಆಮೇಲೆ ನಾವು ಗೊತ್ತಲ್ರಿ ಎಲ್ಲನೂ ದಿಢೀರ್ನ ನಿರ್ಧಾರ ಮಾಡ್ಕೋತೀವಿ. ನಿಜ ಹೇಳ್ಬೇಕಂದ್ರೆ ನಾವು ಅಡ್ವಾನ್ಸಾಗಿ ಏನೋ ಒಂದು ಪ್ಲ್ಯಾನ್ ಮಾಡಿ ಇಟ್ಟಿರ್ತೀವಲ್ರಿ, ಅದು ಆಗೋದೇ ಇಲ್ಲ. ಅಂಥವೇ ಜಾಸ್ತಿ ಅದು ನಡೆಯೋದೇ ಇಲ್ಲ. ನಾವು ಅಂದ್ಕೊಂಡಿದ್ದು ಪ್ಲ್ಯಾನ್ ಮಾಡಿರ್ತೀವಲ್ಲ ಅದ್ರ ತಕ್ಕಂಗೆ ಏನಾಯಿತು, ಇಬ್ಬರು ಏನೋ ಅಂದ್ಕೊಳ್ಳೋದನ್ನ ಸಡನ್ನಾಗಿ ಏನಾದರೂ ಒಂದು ನಿರ್ಧಾರ ತಗೊಂಡಿದ್ದು ಅವೇ ಕರೆಕ್ಟಾಗಿ ಆಗಿರ್ತಾವೆ. ಅದು ಏನೋ ಗೊತ್ತಿಲ್ಲ ನಿಮಗೆ ಈ ಥರ ಆಗೈತದ ಕಮೆಂಟ್ ಮಾಡಿ ಹೇಳ್ರಿ. ಅಪ್ಪ ಇಲ್ಲಿ ನೋಡ್ರಿ ಜನ ತೇರು ಹೇಳಿತು. ನಾವು ಯಜಮಾನ್ರು ಸಿಕ್ಕಾಪಟ್ಟೆ ಬೈದರು, ಬರ್ತೀವಿ ಸ್ವಲ್ಪ ಬೇಗ ಬರೋಲ್ಲ, ಬೇಗ ಬರಲ್ಲ ಅಂತೇಳಿ. ಏನು ಮಾಡಿದ್ರೆ ಅಷ್ಟೇ ನೋಡೋ ಭಾಗ್ಯ ಐತೆ ನಮ್ಮದು. ಸಿಕ್ತು ಅಷ್ಟಾದ್ರೆ ನೋಡಿಕೊಂಡು ದೇವಸ್ಥಾನದ ಒಳಗೆ ಹೋಗಿ ಅಲ್ಲಿ ಹೋಗಬೇಕು. ತೇರಿಂದ ಅಲಂಕಾರ, ದೇವಸ್ಥಾನ ಅಲಂಕಾರ ಎಲ್ಲ ನೋಡ್ಬೇಕಂತೇಳಿ ಬಂದ್ವಿ ರೀ. ಅಂತ ಗದ್ದಲ್ದಾಗ ಭಾಳ ಗದ್ದಲ ಐತ್ರಿ. ಯಾಕಂದ್ರೆ ಜಸ್ಟ್ ತೇರು ಎಳೆದಿತ್ತಲ್ಲ, ಹೊರಗೆ ಹೋಗೋರು ಒಳಗೆ ಬರೋರು ಜನಗಳು ಜಾಸ್ತಿ ಇತ್ತು. ಅದರೊಳಗೆ ಬಂದು ದೇವಸ್ಥಾನ ಅದೆಲ್ಲ ನೋಡಿಕೊಂಡು ಈ ಕಡೆ ಸೈಡಿಗೆ ಬಂದು ನಾವು ಅಲ್ಲಿ ಪಣಿವಾರ ಎಲ್ಲ ತೊಗೋತೀವಲ್ರಿ. ಮಾಮೂಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾತ್ರೆ ಅಂದ್ರೆ ಪಣಿವಾರ ಫೇಮಸ್. ಅದನ್ನು ತೊಗೊಂಡು ನಾವು ಅಲ್ಲೇ ಒಂದಷ್ಟು ಜನ ಅಲ್ಲೇ ತೊಗೊಂಡು ಅಲ್ಲೇ ತಿನ್ನಾಕತ್ತಿದ್ರು. ಹಂಗಾಗಿ ನಾವು ಇಲ್ಲೇ ತಿನ್ನೋದು ಬಿಡ್ರಿ. ಮನೆಗೆ ಹೋದ ಸುಮ್ಮನೆ ವೇಸ್ಟ್ ಮಾಡೋದು ಜಾಸ್ತಿ. ನಮ್ಮ ಮನೆಯಾಗ ತಿನ್ನೋದಿಲ್ಲ. ಒಟ್ಟಿಗೆ ಇಲ್ಲೇ ಅದೀವಿ. ಜಾಗನ ಚಂದ ಐತ್ರಿ ಅಲ್ಲೆಲ್ಲ ಕಟ್ಟಿ. ಪ್ರತಿ ಅಮಾವಾಸ್ಯೆ ಹೋದಾಗ ನೀವು ನೋಡಿರ್ತೀರಿ ಅಲ್ಲೇ ಪ್ರಸಾದ ಇರ್ತೈತಿ ಇದೇ ಜಾಗದಾಗ. ಅಲ್ಲೇ ಈಗ ನಾವು ಇರೋದು. ಅಲ್ಲೇ ಎಲ್ಲ ಜಾತ್ರೆಗೆ ಹಚ್ಚಿದ್ರು. ಅದು ಇನ್ನೂ ಪೂರ್ತಿಯಾಗಿ ತೋರಿಸಿಲ್ಲ ನಾನು. ಜಸ್ಟ್ ಅಂದ್ರೆ ಒಂದು ಸ್ವಲ್ಪ ತೋರಿಸಿ ನಾನು ಜಾತ್ರೆದ ವಿಡಿಯೋನ ಪೂರ್ತಿಯಾಗಿ ಇನ್ನೂ ತೊಗೊಳಕ್ಕಾಗಿಲ್ಲ. ಯಾಕಂದ್ರೆ ಕತ್ಲಾಗಿತ್ತು ರೀ. ಎಲ್ಲ ಲೈಟಿಂಗ್ಸು ವಿಡಿಯೋ ಕ್ಲಾರಿಟಿ ಬರೋಲ್ಲ ಅಂಥೇಳಿ ಎಲ್ಲಿ ಕರೆಕ್ಟಾಗಿ ಬರ್ತಿತ್ತು ವಿಡಿಯೋ ಅಲ್ಲೆಲ್ಲ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡೀನಿ. ಇಲ್ಲಂತೂ ಭಾರಿ ಚಂದ ಇತ್ತು ಪ್ಲೇಸು. ಜನಗಳು ನೋಡ್ರಿ ಎಷ್ಟು ಚಂದ ಕಾಣ್ತೈತಿ. ಆ ದೇವಸ್ಥಾನ ಇರೋದು ಅಲ್ಲೈತಿ, ತೇರಲ್ಲಿ ಕಾಣುತ್ತಲ್ರಿ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ. ಆಮೇಲೆ ಭಾಳ ಶಿಸ್ತುಬದ್ಧವಾಗಿ ಮಾಡ್ಯಾರ. ಯಾಕಂದ್ರೆ ಕೆಲವೊಂದು ಜಾತ್ರೆ ಒಳಗೆ ಹೆಂಗೆ ಆಗ್ಬಿಡ್ತೈತೆ ಅಂದ್ರೆ ಎಲ್ಲ ಅಲ್ಲೇ ಆಟ ಆಡೋದು, ಅವರೆಲ್ಲ ಸಾಮಾನುಗಳು ಹಚ್ಕೊಂಡು ಕೂತಿರ್ತಾರಲ್ಲ ಅವರೆಲ್ಲ ಟೋಟಲಿ ಎಲ್ಲ ಏಕವಾಗಿರ್ತೈತಿ. ಇಲ್ಲಿ ಹಾಗಿಲ್ಲ. ದೇವಸ್ಥಾನದಿಂದ ಒಂದು ಪೂರ್ತಿ ಜಾತ್ರೆ ಐಟಮ್ಸ್ ಎಲ್ಲ ಸೇಲ್ ಮಾಡ್ಯಾರ ಅದಾರ. ನೆಕ್ಸ್ಟ್ ಇನ್ನೊಂದು ಸೈಡು ಆ ಕಡೆ ಸೈಡ್ ಜಾಗಕ್ಕೆ ಅಲ್ಲೆಲ್ಲ ಇವನ್ನ ಹಾಕ್ಯಾರ, ದೊಡ್ಡ ತೊಟ್ಲ ಆಟ ಆಡೋವು ಎಲ್ಲನೂ ಚೆಂದ ಮಾಡ್ಯಾರ. ಅಲ್ಲೇ ಸಪ್ರೇಟ್ ಜನ ಐತಿ, ಇಲ್ಲಿ ಜನ ಐತಿ. ಅಂದ್ರೆ ಜಾಸ್ತಿ
ಕಷ್ಟ ಅನ್ಸಲ್ಲ ರೀ, ಆರಾಮಾಗಿ ಹೋಗಿ ನೋಡ್ಬೋದು, ಮಾಡೋ ಆಟ ಆಡಿ ಬರ್ಬೋದು, ಅದೊಂದು ಖುಷಿ ಆಯ್ತು. ಇಲ್ಲಿ ನೋಡ್ರಿ ನೋಡೋಕೆ ಅನ್ಸುತ್ತೆ ಜಾತ್ರೆನ. ನಮ್ಮ ಯಜಮಾನ್ರು ಆಯ್ತು ಅಂತೇಳಿ ಇಲ್ಲೇ ಕುತ್ಕೊಂಡು ನಾವು ಪುಣ್ಯವಾರ ತಿನ್ನಾಕತ್ತೀವಿ ರೀ. ಫಸ್ಟ್ ಟೈಮು ಹಿಂಗೆ ಹೋದಲ್ಲಿ ಜಾತ್ರೆ ತಿನ್ನಲ್ಲ ನಾವು, ತೊಗೊಂಡು ಬಂದು ಮನೆ ತಿನ್ನೋದು ಹಳ್ಳಿ ಕಡೆ, ಇಲ್ಲ ಊರಿಗೆ ಹೋಗೋರಿಗೆ ಕೊಟ್ಟು ಕಳಿಸ್ತಿರ್ತೀವಿ. ಆದರೆ ನಾವು ಮನೆಯೊಳಗೆ ಹೋದ್ರೆ ಇದು ಮಾಡಲ್ಲ, ಇಲ್ಲೇ ತಿನ್ನೋಣ ಬಾ ಅಂತ ತೊಗೊಂಡು ಅಲ್ಲೇ ತಿಂದು ಸ್ವಲ್ಪ ಈ ಥರ ಐತೆ ನೋಡ್ರಿ ನಮ್ಮೂರ ಜಾತ್ರೆ. ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಆದರೆ ಬೇರೆ ಏನೊಂದು ತಿನ್ನಂಗೆ ಇರಲಿಲ್ಲ, ಯಾಕಂದ್ರೆ ಇಬ್ಬರೂ ಮನೆಗೆ ಸ್ವಲ್ಪ ಜ್ವರ ಪದೇ ಬಿಟ್ಟು ಬರಾಕತ್ತೇವೆ. ಅವನಿಗೂ ತನಗೂ ಕೆಮ್ಮು ಇನ್ನೂ ಕಂಪ್ಲೀಟಾಗಿ ಆರಾಮಾಗಿಲ್ಲ ಅವನು. ಹಾಗಾಗಿ ಬೇರೆ ಏನು ತೊಗೊಳೋದು ಬೇಡ, ಫ್ರೈಡ್ ಐಟಮ್, ಗೋಬಿ, ಸೇಪುರಿ, ಗೊತ್ತಲ್ರಿ ಜಾತ್ರೆ ಅಂದ್ರೆ ಫ್ರೂಟ್ಸು, ಕಲ್ಲಂಗಡಿ, ಪೈನಾಪಲ್ ಎಲ್ಲನೂ, ಐಸ್ ಕ್ರೀಮ್ ಎಲ್ಲನೂ ಇದು ಕೊಡಿಸ್ಬೋದಿತ್ತು ಅವ್ರು ಆರಾಮಾಗಿದ್ದಿದ್ರೆ. ಆದರೆ ಅವ್ರು ಆರಾಮಿಲ್ಲ, ಹಂಗಾಗಿ ಬೇಡ ಅಂತೇಳಿ ಯಾವುದೊಂದು ತೊಗೊಲಿಲ್ಲ. ಅವ್ರ ಸಲುವಾಗಿ ನಾವೂ ಏನೂ ತೊಗೊಂಡಿಲ್ಲ. ನಿಜ ಹೇಳ್ಬೇಕಂದ್ರೆ ನೋಡಿ ಖುಷಿಪಟ್ಟು ಬಂದೀವಿ ರೀ ಜಾತ್ರೆನ. ಹೆಂಗೆ ಕಾಣತಿ ನಮ್ಮ ಮನೆ ಒಳಗೆ ನಾವು ರೆಡಿಯಾಗಿ ಹೋಗಿ ಜಾತ್ರೆ ಮಾಡಿದ್ದು ಮೊದಲೇ ಸಲ, ರಿಪೀಟ್ ಅನ್ಸ್ಬೋದು. ನಿಜ ಹೇಳ್ತೀನಿ, ಭಾಳ ಖುಷಿ ಆಗೈತೆ ರೀ. ಡೈಲಿ ಒಂದೇ ರೀತಿ ನೋಡಿ ಸಂಸಾರ ನಡಿ. ಈಗ ನೋಡ್ರಿ ನಾವು ದೇವಸ್ಥಾನ ಕಡೆ ಹೊಂಟಿದ್ವಿ. ಆ ಕಡೆ ನೋಡಿದ್ವಿ, ಅಲ್ಲೆಲ್ಲ ಫುಲ್ ಗದ್ದಲ ಆಯ್ತು. ನಾವು ಮೇಲೆ ಹೋಗಿದ್ವಲ್ಲ, ಮತ್ತು ಇಲ್ಲೇ ಕೆಳಗಿಂದ ನಾವು ಹೋಗೋಣ ಬಾ ಅಂತೇಳಿ ಮತ್ತು ಇಲ್ಲಿ ಬಂದ್ವಿ. ಪರವಾಗಿಲ್ಲ, ಎಲ್ಲ ತೇರು ಎಳಿತಲ್ರಿ, ಜನ ಎಲ್ಲ ಹೊರಗಡೆ ಹೊಂಟರು. ಸ್ವಲ್ಪ ಗದ್ದಲ ಕಡಿಮೆ ಆಯಿತು, ಹಾಗಾಗಿ ದೇವಸ್ಥಾನಕ್ಕೆ ಒಳಗಡೆ ಹೊಂಟಿದ್ವಿ. 2 ತೇರು ಇರ್ತಾವೆ, ನೋಡ್ತಿರ್ಬೋದು. ತೇರು ಅಲಂಕಾರ ಎಷ್ಟು ಚಂದ ಮಾಡ್ಯಾರ ಅಂತೇಳಿ. ಹಾಗೆ ನಮ್ಮ ಯಜಮಾನ್ರು ಹೂ ಕೊಡಿಸಿದ್ರು. ಅಲ್ಲಿ ಫಸ್ಟಿಗೆ ತೊಗೋಬೇಕಿತ್ತು, ಅದು ಗದ್ದಲದಾಗ ಆಗಲೇ ಇಲ್ಲ, ಈಗ ಕೊಡಿಸಿದ್ರು. ನಮ್ಮ ತನು ಮನುವಂತೂ ಅವ್ರ ಜಾತ್ರೆ ನೋಡೋದು ಏನಂದ್ರೆ ಜಾತ್ರೆ ಕೇಳೋದು, ಜಾತ್ರೆಗೆ ಬರೋದು, ಇವುಗಳನ್ನ ಆಡೋಕ್ರಿ ಸಿಕ್ಕಾಪಡೆ ಖುಷಿ ಪಡ್ತಾರೆ. ಅದು ಬರೋತ್ಲಿಗೆ ಮಮ್ಮಿ ಅಲ್ಲೇ ಹೋಗೋಣ ಡೈರೆಕ್ಟ್ ಅಂತದ್ದು. ಇವ್ರು ಬೈದರು ಫಸ್ಟ್ ಅವ್ರದ್ದು ಕೇಳ್ಬಿಡು, ನೀವು ಬೇರೆ ಏನೂ ಮಾಡಬೇಡ ಅಂತೇಳಿ ಬೈದ ಮೇಲೆ ಮತ್ತು ಮನುಗೆ ರಮೇಶಿಗೆ ಕರ್ಕೊಂಡು ಹೋಗಿ ಅದಿಷ್ಟು ಮಾಡೋರಿಗೆ ಅವ್ನಿಗೆ ಹೆಂಗೆ ಹಿಡಿದಿಂದ ಹಂಗೆ ಹಿಡಿದೀನಿ ರೀ. ಅಲ್ಲೇ ಅದು ಆಗಾತ್ಲೆ ಇಲ್ಲಿ ಕರ್ಕೊಂಡ್ಬಂದು ಸೀದಾ ಆಟ ಆಡಂಬರಿ ಅಂತೇಳಿ. ಇಷ್ಟೊಂದು ಬಂದಿರೋದಂತ ಗೊತ್ತಿರಲಿಲ್ಲ ರೀ ನಮ್ಗೆ. ಭಾರಿ ಚಂದ ಅದ ನೋಡ್ರಿ. ತೊಟ್ಲ ಇದು ಇನ್ನೊಂದು ಏನೋ ಅಂತಾರೆ, ಅದು ಹೊಸದಂಗೆ ಅಂತ ಬೇರೆ ಚಕ್ರ ಅಲ್ಲಮ್ಮ, ಅದು ಇನ್ನೊಂದು ಏನೋ ಐತೆ, ಅದು ಮೇಲಿದೆ, ನಾವು ಬೋಟ್ ಅಂತೀವಿ, ಉಯ್ಯಾಲ ಥರ ತೊಗೋತೈತೆ. ಇದು ಒಂದು ಇನ್ನೊಂದು ಸಣ್ಣ ಸಣ್ಣ ಬೇರೆ ಬೇರೆ ಇದ್ದು ರೀ, ಭಾಳಷ್ಟು ಇದು. ಇನ್ನು ಟ್ರೈನ್ ಅದ ಎಲ್ಲ ಜಾಸ್ತಿ ಬಂದಿದ್ವು. ಜಾಗನೂ ಹಂಗೆ ಐತ್ರಿ ಅಲ್ಲಿ, ಬೇಕಾದಂಗೆ ಇನ್ನೂ ಏನಾರು ಹಾಕ್ಬೋದು, ಅಷ್ಟು ಜಾಗ ಐತೆ ಅಲ್ಲಿ. ಜಾತ್ರೆ ಮಾಡ್ಬೇಕಂದ್ರೆ ಜಾಗ ದೊಡ್ಡದಿರ್ಬೇಕು ರೀ, ಅಂದ್ರೆ ಜಾತ್ರೆ ಚೆಂದ ಆಗೋದು. ಯಾಕಂದ್ರೆ ಜನಗಳು ಜಾಸ್ತಿ ಇರ್ತಾರೆ, ಇಂಥವೆಲ್ಲನೂ ಹಾಕಕ್ಕೆ ಹೊಸವು ತಂದಿಡಾಕ ಜಾತ್ರೆ ಮಾಡೋಕೆ ಚೆಂದ ಅನ್ನಿಸ್ತೈತಿ. ಹೋಗೋಣ ಅಂತೇಳಿ ಏನೋ ಬಂದ್ವಿ. ಕರೆ ಅಲ್ಲಿ ಗದ್ದಲ ನೋಡ್ರಿ ಹೆಂಗೆ ಪಾಳೆ ಹಚ್ಚಾರ, ಅಷ್ಟು ಗದ್ದಲ ಇರೋದಕ್ಕೆ ಯಜಮಾನ್ರು ಬೈದ್ರು. ನಾಳೆ ಸ್ವಲ್ಪ ಬಿಡುವಾಗಿರ್ತೈತಿ, ನಾಳೆ ಮಧ್ಯಾಹ್ನ ಬರುವಂತ್ರಿ, ಇವಕ್ಕೆಲ್ಲ ಆಡೋಕ್ಕಾಗಲ್ಲ ನಿಮ್ಗೆ, ಈಗ ಅಷ್ಟು ಗದ್ದಲ ಐತೆ ಅಂದ್ರೆ. ನಾನು ನೋಡಿ ಬೇಡ ಬಿಡಪ್ಪ, ಮತ್ತು ಇವರು ಇನ್ನೂ ಸಣ್ಣರಕ್ಕಾರಲ್ರಿ, ಒಬ್ಬೊಬ್ಬರನ್ನ ಹತ್ತಿಸಿ ಆಡಿಸಿ ನಾವು ನಿಲ್ತೀವಿ, ನೋಡ್ಕೊಂಡು ನಿಲ್ತೀವಿ ಅನ್ನಂಗಿಲ್ಲ. ಹಾಗಾಗಿ ಇವತ್ತು ಇವೆರಡು ಬೇಡ, ಬೇರೆ ನೋಡೋಣ ಅಂದ್ಕೊಂಡು ನಮ್ಮ ಮನ್ವಿತಿಗೆ ತಿಳಿಸಿ ಹೇಳಿದೆ. ಸುಮ್ಮನೆ ಆದರೆ ಅಲ್ಲಿಂದ ಇನ್ನೊಂದು ಪುಟ್ಟ ಟ್ರೈನ್ ಐತಿ ಈ ಕಡೆಗೆ, ಅದ್ರೊಳಗೆ ಆಡ್ಬೇಕಂತ ಹೇಳಿದ್ವಿ. ನೋಡಿದ್ವಿ, ಪರವಾಗಿಲ್ಲ, ಅಂತ ಪರಿ ಗದ್ದಲ ಇರಲಿಲ್ಲ. ಸರಿ ಅಂತೇಳಿ ಇಲ್ಲೇ ಕರ್ಕೊಂಬಂದಿದ್ದನ್ನ ಆಡಿಸ್ಬೇಕಂತೇಳಿ. ಅಯ್ಯಪ್ಪ, ಇಲ್ಲೆಲ್ಲ ಚಾರ್ಜಸ್ ಎಷ್ಟು ದುಬಾರಿ ಐತೆ ಗೊತ್ತ್ರಿ. ಇದೊಂದು ಟ್ರೈನಿಗೆ ಒಂದು 2ರಿಂದ 3 ನಿಮಿಷ ಏನು ಆಡಿಸ್ತಾರೆ, 50 ರೂಪಾಯಿ. ಹಾಗಾಗಿ ಯಜಮಾನ್ರು ಅಂದರು ನಾವು ಒಟ್ಟಿಗೆ ಆಡ್ಬಿಡಂಬ ಅಂತಂದ್ರೆ, ಅವರು ಎಲ್ಲ ಪೇರೆಂಟ್ಸ್ ಆಲ್ಮೋಸ್ಟ್ ಹಂಗೆ ಮಾಡೋದಿದ್ರು. ಜಾಸ್ತಿ ರೊಕ್ಕ ಇರೋದಕ್ಕೆ ಮಕ್ಕಳು ಅಷ್ಟೇ, ನಾವು ಆಡ್ಬಿಡಂಬರಿ ಅಂತೇಳಿ ಎಲ್ರಿಗೂ 50 ರೂಪಾಯಿ ಒಬ್ಬರಿಗೆ ಹೇಳ್ತಿದ್ದೆ. ನಾನು ಒಂದು ಬೋಗಿ ಹಾಕೋತಿದ್ವಿ, ಮನು ಅವ್ರ ಪಪ್ಪ ಒಂದು ಬೋಗಿ ಹಾಕೋತಿದ್ರೆ. ನಾವು ಫಸ್ಟ್ ಅಲ್ಲ ನಾವು ಡ್ರೈವರ್ ಆ ಟ್ರೈನಿಗೆ. ಚಂದ ಆತ್ರಿ ಜಾತ್ರೆ, ಭಾಳ ಎಂಜಾಯ್ ಮಾಡಿದ್ವಿ ಅಲ್ಲಪ್ಪಾಜಿ. ಹೋಗೋಣ ಇವತ್ತು ಜಾತ್ರೆ ನೋಡೋಣ. ಹೆಂಗೆ ಅನ್ಸುತ್ತಾ ನಿಂಗೆ, ಹೆಂಗೆ ಅನ್ಸುತ್ತಾ? ಅಣ್ಣ ಅಲ್ಲ ಸ್ಕೂಲ್ಗೆ ಹೋಯ್ತು. ನೋಡ್ರಿ, ನಾವು ಬಂದಾಗ ಎಷ್ಟು ಬೆಳಕಿತ್ತು, ಇನ್ನೂ 10 ಮುಳುಗಿದ್ದಿಲ್ಲ. ಅವಾಗ ಬಂದಿದ್ವಿ. ಜಾತ್ರೆ 2 ತಾಸು ಆಯ್ತು.
ಈಗ ಇವ್ರ ಮಕ್ಕಳ ಜಾತ್ರೆ ಇಟ್ಟು ಮಾಡ್ಯಾರ ರೀ ಮತ್ತೆ ಈಗ ಮತ್ತೆ ಹೊಸದು ತೊಗೊಳತ್ತಾರು. ಆಗಲಿ ಇಲ್ಲಿಂದ ನಾವು ಹೋಗಿ ನಾವು ಈಗ ವಾಪಸ್ ಇಲ್ಲಿಗೆ ಬಂದು ಎಂಟು ತೊಗೊಂಡು ಈ ಕಡೆ ನಮ್ಮ ಗಾಡಿ ಹಚ್ಚಿವಿ ತೊಗೊಂಡು ಮನೆಗೆ ಹೋಗ್ಬಿಡೋದ್ರಿ ಈಗ ಮುಗಿತೀವಿ. ತೊಗೊಂಡು ಹಾಂ ಚಲೋ ಆತ ನೋಡ್ರಿ. ಇವ್ರಿಗೆ ಆಗಲ್ಲ 2 PP ಕೊಡ್ಸಿನಿ ರೀ. ಇದು ನನ್ನ ಹಿಂದಿ ಕೊಡ್ಸಿನಿ ರೀ ಜಾತ್ರೆ ಮುಗಿತು ನೋಡ್ರಿ ನಮ್ಮ ಜಾತ್ರೆ. ಚಲೋ ಹೋಗೋಣ. ಜಾತ್ರೆಯಿಂದ ಬಂದ್ವಿ. ಇದು ಒಂದ ತೊಗೊಂಡು ಬಂದಿವಿ. ಏನು ತಂದಿಪ್ಪ? ಹಾಂ ಏನಂತ? ಅಯ್ಯೋ ಹ್ಞೂ ಮಮ್ಮಿ ಮೇಲೆ ಹೋಗೈತೆ ನಿಂಗೆ ಇವತ್ತು. ಅದು ನೋಡೇ ಆಗೈತೆ ಆಮೇಲೆ ಹೆಸರು ಅಂತ ಐತ್ಲ. ಜಾತ್ರೆ ಅಂದ್ರೆ ಹಂಗೇನ್ರಿ ಅಲ್ರಿ ಸರ್? ಹೌದ್ರಿ ನಂದು ಭಾಳ ಸಂಸಾರ. ಏನು ನಾನೆಲ್ಲಿ ತ್ರಾಸ ಆಗತ್ತೆ ಬರೀ? ಹ್ಞೂ ಬರೀ ಐತೆ ನನಗೆ ಗೊತ್ತೈತಿ. ನಂಬರ್ ಬೇಕಂದ್ರೆ ಮುಂದೆ ಹೇಳ್ರಿ. ಈ ಸೀರೆ ಏನಾದ್ರು ಬೇಕಂದ್ರೆ ಐತ್ರಿ ಸ್ಟಾಕ್. ಮತ್ತು ಆದ್ರೆ ಬಾರ್ಡರ್ ಚೇಂಜ್ ಒಳಗೆ ಬರ್ತೈತಿ. ರಾಯಲ್ ಬ್ಲೂ ಸಿಕ್ಕಾಪಟ್ಟೆ ಸ್ಟಾಕ್ ಐತಿ. ವೈಟ್ ಬ್ಲೌಸ್ ಕೂಡ ಐತಿ. ನಿಮ್ಗೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಮಾಡಿ ಕಾಲ್ ಆದ್ರೂ ಮಾಡಿರಿ, ನಾನು ಮಾತಾಡ್ತೀನಿ. ಭಾರಿ ನೀವು ನೋಡ್ತಿರ್ಬೋದು ಕ್ವಾಲಿಟಿ ನೋಡ್ರಿ ಹೆಂಗೆ ಐತಂತೆ. ಇಲ್ಲ ಸಾಫ್ಟ್ ನೀರಿಗಂತೂ ನೋಡ್ರಿ ತಗೊಂಡು ನೀರಿಗೆ ಆಗ್ಯಾವ. ಇದ್ರಾಗ ರನ್ನಿಂಗ್ ಬ್ಲೌಸ್ ಐತ್ರಿ. ನಾ ಸ್ಟಿಚ್ ಮಾಡಿ ಬಿಸಿಲ್ಲ ಅದನ್ನು ನೋಡ್ರಿ ಎಷ್ಟು ಗ್ರ್ಯಾಂಡ್ ಬಂದಿರ್ತೈತಿ. ಫುಲ್ ಜೆರಿ ಲೈನ್ಸ್ ಇದೆಯಲ್ಲ ಸೂಪರಾಗಿ ಐತ್ರಿ. ನೆರಿಗೆ ನೋಡ್ರಿ ಬಟ್ಟೆ ಸಾಫ್ಟ್ ಐತಂತೆ. ಹಾಂ ಚೆನ್ನಾಗೈತೆ ರೀ. ಹೇಳ್ತಾರೆ ವ್ಯವಹಾರ. ನಮಗೆ ನಮ್ಮ ಹಿಂದೆ ಯಾವಾಗಲೂ ಚಂದನ, ಅಪರಂಜಿ, ಅರಗಿನಿ, ಬಂಗಾರ ಗಿಂಡಿ ಸಾಕ. ಹೂ ಕೊಡ್ಸಿದ್ರ ಅಲ್ಲೇ ಜಾತ್ರೆಗ. ನಾನು ಬಿಟ್ರೆ ಅವ್ನು ಬಿಡೋಣ. ಹೂ ಮಾತ್ರ ಹಾಕೋ ಬಟ್ಟೆ ಮೇಲೆ ಡಿಪೆಂಡ್ ಇರ್ತದೆ. ನಮ್ಮಂತರಂತೂ ಒಂದೊಂದು ಬಟ್ಟೆ ಒಂದೊಂಥರ ಕಾಣ್ತೀನಿ. ನಾನಂತೂ ಟಾಪ್ನಾಗಂತೂ ಚೂಡಿದಾಗಂತೂ ಸಣ್ಣ ಹುಡಿ ಕಾಣಾಕ ಕಾಣ್ತೀನಿ. ಗೊತ್ತೈತಲ್ಲ ನಿಮಗೆ. ಅವು ಮಕ್ಳು ಯಾರು ಅಂತ ಹೋದಾಗ ಸೀರೆ ಹಿಂಗ ಅದು ಒಂದೊಂದು ಸೀರೆ ಒಂದೊಂದು ಥರ. ಮನ್ ದೀಪಾವಳಿ ಸೀರೆ ಅಂತ ನನ್ನ ಫೇವ್ರೇಟ್ ಸೀರೆ ಅದು. ಸಾಕತ್ತ ಅದೊಳಗೆ ಸಣ್ಣ ಹುಡುಗಿ ಐತಂಗೆ. ಸರಿ ಮುಂದಿನ ಪ್ರೋಗ್ರಾಮ್ ಏನ್ರಿ? ಜಾತ್ರೆ ಅಂತ ಆಯ್ತು. ಹಿಂಗಿತ್ತು ನೋಡ್ರಿ ನಮ್ಮೂರು ಜಾತ್ರೆ. ಅಡುಗೆ ಮಾಡಂಗಿಲ್ಲ ಏನ್ರಿ? ಈಗ ಮಧ್ಯಾಹ್ನದಾಗೂ ಅಡುಗೆ ನಾ ಮಾಡೀನಿ ರೀ. ಮುಂಜಾನೆ ನಾಷ್ಟ ಹೊರಗಿಂದ ಗ್ಯಾಸ್ ಖಾಲಿ ಐತೆ ಅಂತೇಳಿ ಹಂಗಾಗಿ ಏನು ಮಾಡಲಿಲ್ಲ. ಮಧ್ಯಾಹ್ನ ಲೇಟಾಗಿ ತೊಗೊಂಬಂದೆ. ನೀ ಲೇಟಾಗಿ ಗ್ಯಾಸ್ ತೊಗೊಂಬಂದಿ. ನಾನೇನು ಮಾಡಲಿ, ನನಗೆ ಅಡುಗೆ ಮಾಡೋ ಮೂಡಿಲ್ಲ ಅಂತೇಳಿ ಹುಕ್ಕಂತ ಹಚ್ಕೊಂಡು ಮಕ್ಕೊಂಬಿಟ್ಲಿ ರೀ. ನಾವು ಹಂಗೆ ಸುಮ್ಮ ಪಲಾವ್ ಮಾಡಿ ಊಟ ಮಾಡೀವಿ. 2 ಗಂಟೆಗೆ ಬಂದೈತ್ರಿ ಗ್ಯಾಸ್. ಹಂಗಾಗಿ ಅವರ ಬಂದ್ ಮಾಡಿದ್ರು. ಈಗ ಯಾರು ಇನ್ನು ತವ್ರ ಮನೆ ಯಾರು ಬಂದು ಅಡುಗೆ ಮಾಡ್ತಾರೋ? ಬರ್ತಾರೆ.